ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡೋಣ ಬೋತ್ ಇನ್ ಕನ್ನಡ ಪ್ಲಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ಫಸ್ಟ್ ಕಾನ್ಸೆಪ್ಟ್, ಇ ಶ್ರಮ ಪೋರ್ಟಲ್. ವಿಚ್ ಪ್ರಾಜೆಕ್ಟ್ ಹೆಲ್ಪ್ಡ್ ಮೇಕ್ ದಿ ಇ ಶ್ರಮ ಪೋರ್ಟಲ್ ಮಲ್ಟಿಲಿಂಗ್ವಲ್? ಈ ಶ್ರಮ ಪೋರ್ಟಲ್ ಅನ್ನು ಬಹುಭಾಷೀಯವಾಗಿ ಮಾಡಲು ನೆರವಾದ ಯೋಜನೆ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ವಿಲ್ ಬಿ ಭಾಷಿಣಿ ಪೋರ್ಟಲ್, ಭಾಷಿಣಿ ಪ್ರಾಜೆಕ್ಟ್. ಇಲ್ಲಿ ಈ ಶ್ರಮ ಪೋರ್ಟಲ್ ಯಾವಾಗ ಲಾಂಚ್ ಮಾಡ್ತಾರೆ? ಇದನ್ನ 2021ರಲ್ಲಿ ಲಾಂಚ್ ಮಾಡ್ತಾರೆ. ಯಾವ ಒಂದು ಮಿನಿಸ್ಟ್ರಿ ಲಾಂಚ್ ಮಾಡುತ್ತೆ? ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿ ಲಾಂಚ್ ಮಾಡುತ್ತೆ ಈ ಶ್ರಮ ಪೋರ್ಟಲ್ನ. ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರಾಜೆಕ್ಟ್ ಆಗಿರತಕ್ಕಂಥದ್ದು ಭಾಷಿಣಿ ಯೂಸ್ ಮಾಡಿಕೊಂಡು ಅಪ್ಗ್ರೇಡ್ ಮಾಡ್ಬೇಕಂತ ನೋಡ್ತಿದ್ದಾರೆ. ಅಪ್ಗ್ರೇಡ್ ಯಾವ್ದನ್ನ? ಈ ಶ್ರಮ ಪೋರ್ಟಲ್ನ ಅಪ್ಗ್ರೇಡ್ ಇನ್ 22 ಲ್ಯಾಂಗ್ವೇಜಸ್, 22 ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಇವಾಗ ನಮಗೆ ಈ ಶ್ರಮ ಪೋರ್ಟಲ್ ನೋಡಕ್ಕೆ ಸಿಗುತ್ತೆ. ಓಕೆ, ಹಾಗಾದ್ರೆ ಈ ಶ್ರಮ ಪೋರ್ಟಲ್ ಇದ್ರದ್ದು ವರ್ಕ್ ಏನಂತಂದ್ರೆ ಇದು ಏನ್ ಮಾಡುತ್ತೆ? ಇದು ಇಂಡಿಯಾದ ಫಸ್ಟ್ ನ್ಯಾಷನಲ್ ಡೇಟಾಬೇಸ್. ಇದು ನ್ಯಾಷನಲ್ ಡೇಟಾಬೇಸ್ ಆನ್ ಅನ್ಆರ್ಗನೈಸ್ಡ್ ವರ್ಕರ್ಸ್. ಓಕೆ, ಇದು ಏನ್ ಮಾಡುತ್ತೆ ಹಾಗಾದ್ರೆ? ಫಸ್ಟ್ ನ್ಯಾಷನಲ್ ಡೇಟಾಬೇಸ್ ಆನ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಇದೇನ್ ಮಾಡುತ್ತೆ? ಜಾಬ್ ಮತ್ತೆ ಸ್ಕಿಲ್ ಮ್ಯಾಚ್ ಮಾಡೋ ಕೆಲಸ ಮಾಡುತ್ತೆ, ಮ್ಯಾಚಿಂಗ್. ಓಕೆ, ನಮ್ ಸ್ಕಿಲ್ಗೆ ಸೂಟೇಬಲ್ ಜಾಬ್ ಯಾವ್ದು ಸಿಗ್ಬೇಕು ಅಂತೇಳಿ ಇಲ್ಲಿ ಮ್ಯಾಚ್ ಮಾಡುತ್ತೆ. ಈ ಒಂದು ಪೋರ್ಟಲ್ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಇದೇನ್ ಪ್ರಮೋಟ್ ಮಾಡುತ್ತೆ? ಫೈನಾನ್ಷಿಯಲ್ ಇನ್ಕ್ಲೂಷನ್ ಪ್ರಮೋಟ್ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಯಾರ್ಯಾರು ರಿಜಿಸ್ಟರ್ ಮಾಡ್ಬೋದು? 16 to 59 ಇಯರ್ಸ್ ಏಜ್ ಗ್ರೂಪ್ ಏನ್ ಮಾಡ್ಬೋದು? ಇಲ್ಲಿ ರಿಜಿಸ್ಟರ್ ಮಾಡ್ಬೋದು. ಓಕೆ, ಇಲ್ಲಿ ಒಂದು ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಕೊಡ್ತಾರೆ. ಓಕೆ, ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾವು ನೋಡಿದ್ವಿ ಆಲ್ರೆಡಿ. ಜಾಬ್ ಮತ್ತೆ ಸ್ಕಿಲ್ ಮ್ಯಾಚಿಂಗ್ ಮಾಡ್ತಾರೆ ಈ ಒಂದು ಪೋರ್ಟಲ್ ಅಲ್ಲಿ. ನಮಗೆ ಸ್ಕಿಲ್ ನಮ್ದು ಯಾವ್ದಿದೆ ಅದ್ರ ತಕ್ಕಂತ ಜಾಬ್ ನಮಗೆ ಸಿಗಕ್ಕೆ ಇದು ಹೆಲ್ಪ್ ಆಗುತ್ತೆ. ಈ ಒಂದು ಪೋರ್ಟಲ್ ಹೆಲ್ಪ್ ಆಗುತ್ತೆ. ಇಲ್ಲಿ ನೆನ್ಪಿಡ್ಬೇಕಾಗಿರೋ ವಿಷಯ ಏನೇನಂತಂದ್ರೆ, ಕಾನ್ಸೆಪ್ಟ್ ಈ ಶ್ರಮ ಪೋರ್ಟಲ್ ಯಾವ ಮಿನಿಸ್ಟರ್ ಲಾಂಚ್ ಮಾಡಿದೆ. ನೆಕ್ಸ್ಟ್ ಇದನ್ನ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಯಾವ ಒಂದು ಭಾಷಿಣಿ ಹೆಲ್ಪ್ ತಗೊಂಡು ಅಪ್ಗ್ರೇಡ್ ಮಾಡ್ತಿದ್ದಾರೆ. ಭಾಷಿಣಿ ಪ್ರಾಜೆಕ್ಟ್ ಯಾರ್ದಿದು? ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಓಕೆ, ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು. ಹಾಗಾದ್ರೆ ಈ ಶ್ರಮ ಪೋರ್ಟಲ್ ಮೇನ್ ಏಮ್ ಇದೇನ್ ಮಾಡುತ್ತೆ ಇಷ್ಟು ಗೊತ್ತಿದ್ರೆ ಸಾಕು. ಇದೊಂದು ನ್ಯಾಷನಲ್ ಡೇಟಾಬೇಸ್ ಆನ್ ಅನ್ಆರ್ಗನೈಸ್ಡ್ ವರ್ಕರ್ಸ್. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Golden jackals are listed under which schedule of the Wildlife Protection Act 1972? ಗೋಲ್ಡನ್ ಜಾಕಲ್ಸ್ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಯಾವ ಅನುಸೂಚಿಯಲ್ಲಿ ದಾಖಲಿಸಲಾಗಿದೆ? ಓಕೆ, ಆನ್ಸರ್ ವಿಲ್ ಬಿ ಸ್ಕೆಡ್ಯೂಲ್ 1. ಸ್ಕೆಡ್ಯೂಲ್ 1 ಅಲ್ಲಿ ಏನ್ ಹೇಳುತ್ತೆ? ಹೈಯೆಸ್ಟ್ ಪ್ರೊಟೆಕ್ಷನ್ ಕೊಡುತ್ತೆ. ಸ್ಕೆಡ್ಯೂಲ್ 1 ಹೈಯೆಸ್ಟ್ ಪ್ರೊಟೆಕ್ಷನ್. ಓಕೆ, ಹೈಯೆಸ್ಟ್ ಪ್ರೊಟೆಕ್ಷನ್. ಗೋಲ್ಡನ್ ಜಾಕಲ್ ಅಂತ ಕರಿತೀವಿ ನಾವು. ಏನಂದ್ರೆ ಇದು ನಾವು ಕಾಮನ್ ಆಗಿ ನರಿ ಅಂತ ಕರಿತೀವಲ್ಲ. ಈ ಗೋಲ್ಡನ್ ಜಾಕಲ್ ಅಕ್ರಾಸ್ ಇಂಡಿಯಾ ನೋಡಕ್ ಸಿಗುತ್ತೆ ನಮಗೆ, ಅಕ್ರಾಸ್ ಇಂಡಿಯಾ. ಓಕೆ, ಇದ್ರ ಸ್ಟೇಟಸ್ ಏನು? IUCN ಸ್ಟೇಟಸ್ ಏನಂತಂದ್ರೆ, IUCN ಸ್ಟೇಟಸ್ ಏನ್ ಬರುತ್ತೆ ಇದರದು? ಲೀಸ್ಟ್ ಕನ್ಸರ್ನ್. ನೆಕ್ಸ್ಟ್ ಸೈಟ್ಸ್ ಅಲ್ಲಿ ಏನ್ ಬರುತ್ತೆ? ಅಪೆಂಡಿಕ್ಸ್ 3 ಅಲ್ಲಿ ಬರುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ 1972 ಸ್ಕೆಡ್ಯೂಲ್ 1 ಅಲ್ಲಿ ಬರುತ್ತೆ ಇದು. ಓಕೆ, ಸ್ಕೆಡ್ಯೂಲ್ 1 ಬರುತ್ತೆ. ಇಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಟು ಪ್ರೊಟೆಕ್ಟ್ ಫೋನಾ ಮತ್ತೆ ಫ್ಲೋರಾ. ಓಕೆ, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಮತ್ತೆ ಟು ಕರ್ಬ್ ಇಲ್ಲಿಗಲ್ ಟ್ರೇಡ್. ಈಗ ಇದು ಸ್ಕೆಡ್ಯೂಲ್ 1 ಅಲ್ಲಿ ಇರತಕ್ಕಂಥದ್ದು. ಸೊ ಇದ್ರದ್ದು ಏನು ಸಿಗುತ್ತೆ? ಇದಕ್ಕೆ ಹೈಯೆಸ್ಟ್ ಪ್ರೊಟೆಕ್ಷನ್ ಸಿಗುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ದಲ್ಲಿ ಮೊದಲು 6 ಸ್ಕೆಡ್ಯೂಲ್ಸ್ ಇದ್ವು. ಓಕೆ, ಮೊದಲು ನಮಗೆ 6 ಸ್ಕೆಡ್ಯೂಲ್ಸ್ ಇದ್ವು. ಇವಾಗ ಅಮೆಂಡ್ಮೆಂಟ್ ಮಾಡಿ ಓನ್ಲಿ 4 ಸ್ಕೆಡ್ಯೂಲ್ಸ್ ಇದಾವೆ. ಓಕೆ, 4 ಸ್ಕೆಡ್ಯೂಲ್ಸ್. ಇದು ನಮಗೆ ಇಲ್ಲಿ ಗೊತ್ತಿರಬೇಕು. ಓಕೆ, ಇಲ್ಲಿ 6 ಸ್ಕೆಡ್ಯೂಲ್ ಅಲ್ಲಿ ವರ್ಮಿನ್ ಅಂತ ಸ್ಕೆಡ್ಯೂಲ್ ಇತ್ತು. ವರ್ಮಿನ್ ಸ್ಕೆಡ್ಯೂಲ್ ಏನ್ ಮಾಡಿದ್ದಾರೆ? ರಿಮೂವ್ ಮಾಡಿ ಈಗ ನಮ್ಗೆ ಎಷ್ಟು ಸಿಗುತ್ತೆ ನೋಡಕ್ಕೆ? 4 ಸ್ಕೆಡ್ಯೂಲ್ ಸಿಗುತ್ತೆ. ಫಸ್ಟ್ ಸ್ಕೆಡ್ಯೂಲ್ ಅಲ್ಲಿ ಏನ್ ಸಿಗುತ್ತೆ ನಮಗೆ? ಹೈಯೆಸ್ಟ್ ಪ್ರೊಟೆಕ್ಷನ್ ಟು ಅನಿಮಲ್ಸ್ ಸಿಗುತ್ತೆ. ಓಕೆ, ಹೈಯೆಸ್ಟ್ ಪ್ರೊಟೆಕ್ಷನ್. ಸೆಕೆಂಡ್ ಸ್ಕೆಡ್ಯೂಲ್ ಅಲ್ಲಿ ಲೀಸ್ಟ್ ಪ್ರೊಟೆಕ್ಷನ್ ಸಿಗುತ್ತೆ. ಥರ್ಡ್ ಸ್ಕೆಡ್ಯೂಲ್ ಅಲ್ಲಿ ನಮಗೆ ಪ್ಲಾಂಟ್ ಪ್ರೊಟೆಕ್ಷನ್ ಸಿಗುತ್ತೆ. ಓಕೆ,
ಇಷ್ಟು ನಮ್ಗೆ ಇಲ್ಲಿ ಗೊತ್ತಿದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ನೆಕ್ಸ್ಟ್ ಗೋಲ್ಡನ್ ಜಾಕಲ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಯಾವ ಒಂದು ಸ್ಕೆಡ್ಯೂಲ್ ಅಲ್ಲಿ ಇದೆ. ಓಕೆ, ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು. ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಮಜುಲಿ ಐಲ್ಯಾಂಡ್. ವಿಚ್ ಕಲ್ಚರಲ್ ಟ್ರೆಡಿಷನ್ ಇಸ್ ಮಜುಲಿ ಐಲ್ಯಾಂಡ್ ಇನ್ ಅಸ್ಸಾಂ ಮೋಸ್ಟ್ ನೋನ್ ಫಾರ್? ಅಸ್ಸಾಂನ ಮಜುಲಿ ದ್ವೀಪ ಯಾವ ಸಾಂಸ್ಕೃತಿಕ ಪರಂಪರೆಗೆ ಪ್ರಸಿದ್ಧವಾಗಿದೆ? ಆನ್ಸರ್ ವಿಲ್ ಬಿ ನಿಯೋ ವೈಷ್ಣವ ಪದ್ಧತಿ, ಸತ್ರಾಜ್ ಅಂಡ್ ನಿಯೋ ವೈಷ್ಣವಿಸಮ್. ಓಕೆ, ಮಜುಲಿ ಐಲ್ಯಾಂಡ್ ಇದಕ್ಕೆ ಏನಂತ ಕರಿತೀವಿ ನಾವು? ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರೈನ್ ಐಲ್ಯಾಂಡ್. ಓಕೆ, ಯಾವೊಂದು ನದಿಗೆ ಇದು ಕ್ರಿಯೇಟ್ ಆಗಿದೆ? ಬ್ರಹ್ಮಪುತ್ರ ರಿವರ್. ಬ್ರಹ್ಮಪುತ್ರ ರಿವರ್ ಎಲ್ಲಿ ಇದೆ? ಅಸ್ಸಾಂ ಅಲ್ಲಿ. ಓಕೆ, ಇಲ್ಲಿ ನೋನ್ ಫಾರ್ ಫೇಮಸ್ ಯಾವ ಒಂದು ಟ್ರೆಡಿಷನ್ ಕೇಳಿದರೆ? ನಿಯೋ ವೈಷ್ಣವಿಸಮ್. ಓಕೆ, ಸೊ ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರೆ? ಶಂಕರ್ ದೇವ ಅಂತ ಬರ್ತಾರೆ. ಅವ್ರದ್ದು ನಿಯೋ ವೈಷ್ಣವಿಸಮ್ ಪ್ರಮೋಟ್ ಮಾಡ್ತಾರೆ ಅವರು, ಶಂಕರ್ ದೇವ. ಓಕೆ, ಇಲ್ಲಿ ಇಷ್ಟು ಗೊತ್ತಿದ್ರೆ ಇದು ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್. ಮಜುಲಿ ಐಲ್ಯಾಂಡ್ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು. ಯಾಕಂದ್ರೆ ಇಲ್ಲಿ ಕಂಚನ್ ಟ್ರೀಸ್ ಅಂತ ಗ್ರೋ ಮಾಡ್ತಿದ್ದಾರೆ, ಕಂಚನ್ ಟ್ರೀಸ್. ಓಕೆ, ಸೊ ಯಾಕೆ ಅಂದ್ರೆ ಈ ಐಲ್ಯಾಂಡ್ ನ ಪ್ರೊಟೆಕ್ಟ್ ಮಾಡಕ್ಕೆ, ಸೊ ಅದರಿಂದ ಎರೋಜನ್ ಇಂದ ಪ್ರೊಟೆಕ್ಟ್ ಮಾಡಕ್ಕೆ ಈ ಕಂಚನ್ ಟ್ರೀಸ್ ನ ಗ್ರೋ ಮಾಡ್ತಿದ್ದಾರೆ ಇಲ್ಲಿ. ಈ ಕಂಚನ್ ಟ್ರೀಸ್ ಕಾಮನ್ ಆಗಿ ಏನಂತ ಕರಿತೀವಿ ನಾವು? ಆರ್ಚಿಡ್ಸ್ ಅಂತ ಕರಿತೀವಿ, ಆರ್ಚಿಡ್ಸ್. ಓಕೆ, ಕಂಚನ್ ಟ್ರೀಸ್. ಇಲ್ಲಿ ನಮ್ಗೆ ನೆನ್ಪಿಡ್ಬೇಕಾಗಿರೋ ಅವಶ್ಯಕತೆ ಏನು? ಇದೊಂದು ಮತ್ತೆ ಲಾಸ್ಟ್ ರ್ಯಾಪಿಡ್ ಆಗಿ ಇದು ಏನಾಗ್ತಿದೆ? ಎರೋಜನ್ ಆಗ್ತಿದೆ. ಇದನ್ನ ಕರ್ವ್ ಮಾಡಕ್ಕೆ ಇಲ್ಲಿ ಕಂಚನ್ ಟ್ರೀಸ್ ನ ಗ್ರೋ ಮಾಡ್ತಿದ್ದಾರೆ. ಓಕೆ, ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರೈನ್ ಐಲ್ಯಾಂಡ್. ಬ್ರಹ್ಮಪುತ್ರ ರಿವರ್ ಕ್ರಿಯೇಟ್ ಮಾಡಿದೆ. ಎಲ್ಲಿದೆ? ಅಸ್ಸಾಂ ಅಲ್ಲಿ ಇದೆ. ಯಾವೊಂದು ಸಂಸ್ಕೃತಿನ ಇದು ಪ್ರಮೋಟ್ ಮಾಡುತ್ತೆ, ಅದು ಪ್ರಸಿದ್ಧ ಆಗಿದೆ ಅಂತಂದ್ರೆ ನಿಯೋ ವೈಷ್ಣವಿಸಮ್. ಯಾರು ಪ್ರಮೋಟ್ ಮಾಡಿದ್ರು? ಶಂಕರ್ ದೇವ. ಓಕೆ, ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು. ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಪೈಠಾನಿ ಸಾರೀಸ್ ಆರ್ ಟ್ರೆಡಿಷನಲಿ ಓವನ್ ಇನ್ ವಿಚ್ ಲೊಕೇಶನ್? ಪೈಠಾನಿ ಸೀರೆಗಳನ್ನು ಪರಂಪರೆ ಪ್ರಕಾರ ಯಾವ ಸ್ಥಳದಲ್ಲಿ ನೇಯಲಾಗುತ್ತದೆ? ಆನ್ಸರ್ ವಿಲ್ ಬಿ ಪೈಠಾನ್. ಓಕೆ, ಪೈಠಾನ್ ಮಹಾರಾಷ್ಟ್ರದಲ್ಲಿ ನೋಡಕ್ ಸಿಗುತ್ತೆ ನಮಗೆ. ಓಕೆ, ಪೈಠಾನ್ ಸಾರೀಸು ಇತ್ತೀಚೆಗೆ PM ಮೋದಿ ಇವ್ರನ್ನ ಬಹಳ ಪ್ರೈಸ್ ಮಾಡ್ತಾರೆ. ಮೋದಿ ಈ ಸೀರೆಗಳನ್ನ ಟ್ರೆಡಿಷನಲಿ ಓವನ್ ಸೀರೆಗಳನ್ನ ಪ್ರೈಸ್ ಮಾಡಿದ್ರು. ಅದಕ್ಕೆ ಇದು ನ್ಯೂಸ್ ಅಲ್ಲಿ ಇತ್ತು. ಓಕೆ, ಪೈಠಾನ್ ಸಾರೀಸ್ ಮಹಾರಾಷ್ಟ್ರ ಅಂತ ನೋಡಿದ್ವಿ. ನೆಕ್ಸ್ಟ್ ಇವು ಹ್ಯಾಂಡ್ ಮೇಡ್ ಅಂತ ಕರಿತೀವಿ. ಇವ್ರು ಯಾರು ಯೂಸ್ ಮಾಡ್ತಾರೆ? ಇಲ್ಲಿ ಪ್ಯೂರ್ ಸಿಲ್ಕ್ ಯೂಸ್ ಮಾಡ್ತಾರೆ. ಇವನ್ನ ತಯಾರು ಮಾಡಕ್ಕೆ, ರೆಡಿ ಮಾಡಕ್ಕೆ ಪ್ಯೂರ್ ಸಿಲ್ಕ್ ನ ಯೂಸ್ ಮಾಡಿ ಪೈಠಾನ್ ಸಾರೀಸ್ ನ ಏನ್ ಮಾಡ್ತಾರೆ? ರೆಡಿ ಮಾಡ್ತಾರೆ. ಪೈಠಾನ್ ಸಾರೀಸ್ ಮಹಾರಾಷ್ಟ್ರದಲ್ಲಿ ಫೇಮಸ್ ಇದ್ದಾವೆ. ಇವುಗಳಿಗೆ GI ಟ್ಯಾಗ್ ಕೂಡ ಸಿಕ್ಕಿದೆ. GI ಟ್ಯಾಗ್ ಕೂಡ ಇದೆ ಪೈಠಾನ್ ಸಾರೀಸ್ಗೆ. 2010 ಅಲ್ಲಿ GI ಟ್ಯಾಗ್ ಕೂಡ ಸಿಕ್ಕಿದೆ ಇದಕ್ಕೆ. ಓಕೆ, ಇಲ್ಲಿ ಏನೇನು ನೆನ್ಪಿಡ್ಬೇಕು ಅಂತಂದ್ರೆ ಪೈಠಾನ್ ಸಾರೀಸು ಯಾವ ಒಂದು ಸ್ಟೇಟ್ ಕೇಳ್ತಾರೆ? ಮಹಾರಾಷ್ಟ್ರ. ನೆಕ್ಸ್ಟ್ ಇವು ಹ್ಯಾಂಡ್ ಮೇಡ್ ಅಥವಾ ಸಿಂಥೆಟಿಕ್ ಅಂತ ಕೇಳ್ತಾರೆ. ಹ್ಯಾಂಡ್ ಮೇಡ್ ಟ್ರೆಡಿಷನಲ್, ಇಲ್ಲಿ ಪ್ಯೂರ್ ಸಿಲ್ಕ್ ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ ಅಥವಾ ಇಲ್ಲ ಅಂತ ಕೇಳ್ತಾರೆ. ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ, 2010 ಅಲ್ಲಿ ಸಿಕ್ಕಿದೆ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಬೃಹದೀಶ್ವರ ಟೆಂಪಲ್ 2025 ಅಲ್ಲಿ ಚೋಳ ರಿಲೇಟೆಡ್ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಬೃಹದೀಶ್ವರ ಟೆಂಪಲ್ಸ್ ವಿಮಾನ ಈಸ್ ಡಿಸೈನ್ ಟು ರಿಸೆಂಬಲ್ ವಿಚ್ ಮೈಥಾಲಜಿಕಲ್ ಸ್ಟ್ರಕ್ಚರ್? ಬೃಹದೀಶ್ವರ ದೇವಾಲಯದ ವಿಮಾನ ಯಾವ ಪೌರಾಣಿಕ ಗುಂಪನ್ನು ಪ್ರತಿನಿಧಿಸುತ್ತದೆ? ಆನ್ಸರ್ ವಿಲ್ ಬಿ ಮೌಂಟ್ ಮೇರು ಪರ್ವತ. ಓಕೆ, ಇಲ್ಲಿ ಬೃಹದೀಶ್ವರ ಟೆಂಪಲ್ ಇದು ಡೆಡಿಕೇಟೆಡ್ ಟು ಶಿವ ಟೆಂಪಲ್. ಯಾರು ಕಟ್ಟಿಸ್ತಾರೆ ಇದನ್ನ? ರಾಜರಾಜ ಚೋಳ. ಓಕೆ, ಎಲ್ಲಿದೆ ಇದು? ತಂಜಾವೂರು ತಮಿಳುನಾಡಲ್ಲಿ ಇದೆ. ಓಕೆ, ತಮಿಳುನಾಡು. ರಾಜರಾಜ ಚೋಳ ಇದನ್ನ ಕಟ್ಟಿಸ್ತಾನೆ. ಹಾಗಾದ್ರೆ ಇದು ಆರ್ಟ್ ಸ್ಟೈಲ್ ಏನು? ಯಾವ ಒಂದು ಸ್ಟೈಲ್ ಅಲ್ಲಿ ಇದೆ? ಇದು ದ್ರಾವಿಡಿಯನ್ ಸ್ಟೈಲ್ ಅಂತ ಕರಿತೀವಿ. ದ್ರಾವಿಡಿಯನ್ ಸ್ಟೈಲ್ ಅಲ್ಲಿ ಇದೆ. ದ್ರಾವಿಡಿಯನ್ ಸ್ಟೈಲಲ್ಲಿ ನಮ್ಗೆ ಏನೇನು ನೋಡಕ್ ಸಿಗುತ್ತೆ? ಇಲ್ಲಿ ಗರ್ಭಗೃಹ ನೋಡಕ್ ಸಿಗುತ್ತೆ. ಗರ್ಭಗೃಹದ ಮೇಲೆ ನಾವು ವಿಮಾನ ಅಂತ ಕರಿತೀವಿ. ಓಕೆ, ಸ್ಟೆಪ್ಡ್ ವಿಮಾನ. ಇದರ ಮೇಲೆ ಶಿಖರ ನಾವು ಕಳಸ ನೋಡಕ್ ಸಿಗುತ್ತೆ. ಇದು ಗರ್ಭಗೃಹ, ಇದು ವಿಮಾನ. ಓಕೆ, ವಿಮಾನ, ಗರ್ಭಗೃಹ. ಮುಂದೆ ಇಲ್ಲಿ ನಾವು ನೋಡ್ತೀವಿ ಮಂಟಪ ನೋಡ್ತೀವಿ. ಅದ್ರ ಮುಂದೆ ಏನ್ ನೋಡ್ತೀವಿ ನಾವು? ಗೋಪುರ ನೋಡ್ತೀವಿ. ಇದು ಸಮ್ ಕ್ಯಾರೆಕ್ಟರ್ಸ್ ಆಫ್ ಏನು? ದ್ರಾವಿಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್. ಓಕೆ, ಇಲ್ಲಿ ಬೃಹದೀಶ್ವರ ಟೆಂಪಲ್ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ಬರುತ್ತೆ. ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಲ್ಲಿ ಏನ್ ನೇಮ್ ಅಲ್ಲಿ ಬರುತ್ತೆ? ಲಿವಿಂಗ್ ಚೋಳ ಟೆಂಪಲ್ಸ್ ಅಂತ ಹೇಳಿ. ಓಕೆ,
ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಲಿವಿಂಗ್ ಚೋಳ ಟೆಂಪಲ್ಸ್ ಅಂದ್ರೆ ಇಲ್ಲಿ ಸುಮಾರು ಟೆಂಪಲ್ಸ್ ಬರ್ತವೆ. ಬೃಹದೀಶ್ವರ ಟೆಂಪಲ್ ಕೂಡ ಒಂದು, ಅದೇ ತರ ಗಂಗೈಕೊಂಡ ಚೋಳೇಶ್ವರ ಟೆಂಪಲ್ ಕೂಡ ಬರುತ್ತೆ. ಇದೆಲ್ಲಿದೆ? ಗಂಗೈಕೊಂಡ ಚೋಳಪುರಂ ಅಲ್ಲಿ ಇದೆ ಇದು. ಓಕೆ, ಹಾಗಾದ್ರೆ ಬೃಹದೀಶ್ವರ ಟೆಂಪಲ್ ಯಾವೊಂದು ರಿವರ್ ಬ್ಯಾಂಕ್ ಅಲ್ಲಿ ಬರುತ್ತೆ? ಇದು ರಿವರ್ ಯಾವೊಂದು ನದಿ ದಂಡೆ ಮೇಲೆ ಬರುತ್ತೆ ರಿವರ್ ಅಂತಂದ್ರೆ ಇಲ್ಲಿ ಕಾವೇರಿ ನದಿ ದಂಡೆ ಮೇಲೆ ಬರುತ್ತೆ ಇದು ಬೃಹದೀಶ್ವರ ಟೆಂಪಲ್. ಓಕೆ, ಇಲ್ಲಿ ರೂಲರು ಡೆಡಿಕೇಟೆಡ್ ಯಾವ ಡೇಟ್ ಕೇಳ್ತಾರೆ, ನೆಕ್ಸ್ಟ್ ಎಲ್ಲಿದೆ ಕೇಳ್ಬೋದು, ಯಾವ ಒಂದು ಸ್ಟೈಲ್ ಅಲ್ಲಿ ಇದೆ ಕೇಳ್ಬೋದು. ಓಕೆ, ಇಷ್ಟು ಗೊತ್ತಿದ್ರೆ ಈ ಒಂದು ವಿಮಾನ ಇದೆಯಲ್ಲ, ಕ್ವಶನ್ ಅದೇ ಕೇಳಿದ್ದಾರೆ. ಈ ವಿಮಾನ ಯಾವೊಂದು ಸಂಕೇತ, ಯಾವೊಂದು ರೆಸೆಂಬಲ್ ಅಂತಂದ್ರೆ ಪೌರಾಣಿಕವಾಗಿ ನಾವು ಮೌಂಟ್ ಮೇರು ಅಂತ ಕರಿತೀವಿ. ಈ ಮೇರು ಪರ್ವತ ಸ್ಟೈಲ್ ಅಲ್ಲಿ ಇದನ್ನ ವಿಮಾನ ಕಟ್ಟಿದ್ದಾರೆ ಇಲ್ಲಿ. ಓಕೆ, ಇಷ್ಟು ಗೊತ್ತಿದ್ರೆ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಗೌರಿ ಫೆಸ್ಟಿವಲ್. Gauri festival observed by the Bill tribe represents the mythological battle between which two characters? ಬಿಲ್ ಸಮುದಾಯವು ಆಚರಿಸುವ ಗೌರಿ ಹಬ್ಬದಲ್ಲಿ ಯಾವ ಎರಡು ಪೌರಾಣಿಕ ಪಾತ್ರಗಳ ನಡುವಿನ ಯುದ್ಧವನ್ನು ಪ್ರತಿನಿಧಿಸುತ್ತವೆ? ಆನ್ಸರ್ ವಿಲ್ ಬಿ ಅಂಬಾ ಮತ್ತು ಬಿಎಂವಾಲ್. ಓಕೆ, ಅಂಬಾ ಮತ್ತೆ ಬಿಎಂವಾಲ್. ಇಲ್ಲಿ ಅಂಬಾ ಏನ್ ಇಂಡಿಕೇಟ್ ಮಾಡುತ್ತೆ? ಗುಡ್. ಬಿಎಂವಾಲ್ ಏನ್ ಇಂಡಿಕೇಟ್ ಮಾಡುತ್ತೆ? ಎವಿಲ್. ಈ ಫೆಸ್ಟಿವಲ್ ಅಲ್ಲಿ ಪ್ರಿವೇಲಿಂಗ್ ಆಫ್ ಗುಡ್ ಓವರ್ ಎವಿಲ್ ಇದನ್ನ ಇಂಡಿಕೇಟ್ ಮಾಡ್ತಾರೆ. ಓಕೆ, ಒರಿಜಿನಲಿ ಇದು ಯಾವ ಸ್ಟೋರಿ ಇಂಡಿಕೇಟ್ ಮಾಡ್ತಾ ಇತ್ತು? ಶಿವ ಮತ್ತೆ ಭಸ್ಮಾಸುರ್ ಕತೆ ನೋಡ್ತೀವಿ ನಾವು. ಶಿವ ಮತ್ತೆ ಭಸ್ಮಾಸುರ್ ಕತೆ ನೋಡ್ತೀವಿ, ಅದನ್ನ ಇಂಡಿಕೇಟ್ ಮಾಡುತ್ತೆ ಇದು. ಓಕೆ, ಈ ಒಂದು ಫೆಸ್ಟಿವಲ್ ಇಲ್ಲಿ ಏನ್ ಮಾಡ್ತಾರೆ? ಡ್ಯಾನ್ಸ್ ಮತ್ತೆ ಡ್ರಾಮಾ ಇರುತ್ತೆ. ಡ್ಯಾನ್ಸ್, ಡ್ರಾಮಾ. ಓಕೆ, ಯಾವೊಂದು ಕಮ್ಯುನಿಟಿ ಇದನ್ನ ಪ್ರಮೋಟ್ ಮಾಡ್ತಾರೆ? ಬಿಲ್ ಟ್ರೈಬ್ಸ್ ಬರ್ತಾರೆ. ಬಿಲ್ ಟ್ರೈಬ್ಸ್ ಎಲ್ಲಿ? ರಾಜಸ್ಥಾನ್. ಬಿಲ್ ಟ್ರೈಬ್ಸ್ ರಾಜಸ್ಥಾನ್. ಯಾವೊಂದು ರೀಸನ್ ಬರುತ್ತೆ? ಮೇವಾರ್ ರೀಸನ್ ಬರುತ್ತೆ ಇಲ್ಲಿ. ಮೇವಾರ್, ರಾಜಸ್ಥಾನ್. ಓಕೆ, ಈ ಒಂದು ಡ್ರಾಮಾ ಯಾರು ಜಾಸ್ತಿ ಪ್ಲೇ ಮಾಡ್ತಾರೆ ಅಂತಂದ್ರೆ ಪಾರ್ಟಿಸಿಪೇಟ್ ಓನ್ಲಿ ಬೈ ಏನು? ಪಾರ್ಟಿಸಿಪೇಟ್ ಓನ್ಲಿ ಬೈ ಮೆನ್. ಇಲ್ಲಿ ವುಮೆನ್ ಪಾರ್ಟಿಸಿಪೇಟ್ ಮಾಡಲ್ಲ. ಇದು ನೆನಪಿರಲಿ. ಓಕೆ, ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು. ಇದು ಎಲ್ಲಿ, ಯಾವೊಂದು ಸ್ಟೇಟ್ ಅಲ್ಲಿ, ಯಾವೊಂದು ಟ್ರೈಬು, ಯಾವೊಂದು ರೀಸನ್ ಅಂತ ಕೂಡ ಕೇಳ್ಬೋದು. ನೆಕ್ಸ್ಟ್ ವುಮೆನ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಬಂದ್ರೆ ಮಾಡಲ್ಲ, ಅದು ರಾಂಗ್ ಆಗುತ್ತೆ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಬೈತರಾನಿ ರಿವರ್. ವಿಚ್ ಸಕ್ರೀಡ್ ಅಂಡರ್ಗ್ರೌಂಡ್ ಸ್ಟ್ರೀಮ್ ಮಾರ್ಕ್ಸ್ ದಿ ಒರಿಜಿನ್ ಆಫ್ ದಿ ಬೈತರಾನಿ ರಿವರ್ ಇನ್ ಒಡಿಸ್ಸಾ? ಒಡಿಸ್ಸಾದ ಬೈತರಾನಿ ನದಿಯ ಮೂಲವನ್ನು ಗುರುತಿಸುವ ಪವಿತ್ರ ಭೂಗತ ಹೊಳೆ ಯಾವುದು ಅಂತ. ಓಕೆ, ಆನ್ಸರ್ ವಿಲ್ ಬಿ ಗುಪ್ತಗಂಗಾ. ಇಲ್ಲಿ ಏನಾಗುತ್ತೆ? ಬೈತರಾನಿ ರಿವರು ಒಡಿಸ್ಸಾದಲ್ಲೇ ಒರಿಜಿನೇಟ್ ಆಗುತ್ತೆ. ಆದ್ರೆ ಮೊದಲಿಗೆ ಇದು ಅಂಡರ್ಗ್ರೌಂಡ್ ಸ್ಟ್ರೀಮ್ ಅಂತ ಕರಿತೀವಿ. ಅಂಡರ್ಗ್ರೌಂಡ್ ಸ್ಟ್ರೀಮ್ ಅಲ್ಲಿ ಫ್ಲೋ ಹರಿತಾ ಇರುತ್ತೆ. ಈ ಅಂಡರ್ಗ್ರೌಂಡ್ ಸ್ಟ್ರೀಮ್ಗೆ ಏನಂತ ಕರೀತಾರೆ ಅಂತ ಇಲ್ಲಿ ಕ್ವಶನ್ ಇದೆ. ಗುಪ್ತಗಂಗಾ ಅಂತ ಕರಿತೀವಿ ನಾವು. ಗುಪ್ತಗಂಗಾ. ಓಕೆ, ಗುಪ್ತಗಂಗಾ. ನೆಕ್ಸ್ಟ್ ಇದಕ್ಕೆ ಏನಂತ ಕರಿತೀವಿ? ಬೈತರಾನಿ ರಿವರ್ ಅಂತ ಕರಿತೀವಿ. ಇದು ಈಸ್ಟ್ ಫ್ಲೋವಿಂಗ್ ರಿವರು 360 ಕಿಲೋಮೀಟರ್ ಲಾಂಗ್ ಹರಿಯುತ್ತಿದ್ದು 360 ಕಿಲೋಮೀಟರ್ ಲಾಂಗ್ ಆಫ್ಟರ್ ಬೇ ಆಫ್ ಬೆಂಗಾಲ್ಗೆ ಹೋಗಿ ಜಾಯ್ನ್ ಆಗುತ್ತೆ. ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು. ಬೈತರಾನಿ ರಿವರ್ ಎಲ್ಲಿ ಬರುತ್ತೆ, ಯಾವ ಸ್ಟೇಟ್ ಅಲ್ಲಿ ಬರುತ್ತೆ, ಫಸ್ಟ್ ಗೆ ಅಂಡರ್ಗ್ರೌಂಡ್ ಆಗಿ ಫ್ಲೋ ಆಗುತ್ತೆ, ಅವಾಗ ಏನಂತ ಕರೀತಾರೆ? ಗುಪ್ತಗಂಗಾ ಅಂತ ಕರೀತಾರೆ. ನೆಕ್ಸ್ಟ್ ಇತ್ತೀಚೆಗೆ ಇದು ಏನಾಗ್ತಿದೆ? ಫುಲ್ ಫ್ಲೆಜ್ ಫ್ಲೋ ಆಗ್ತಾ ಇದೆ. ಓಕೆ, ಫುಲ್ ಕೆಪಾಸಿಟಿಯಿಂದ ಇದು ಫ್ಲೋ ಆಗ್ತಾ ಇದೆ, ಅದಕ್ಕೆ ಇದು ನ್ಯೂಸ್ ಅಲ್ಲಿ ಇತ್ತು. ಓಕೆ, ಬೈತರಾನಿ ರಿವರ್. ನೆಕ್ಸ್ಟ್ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, GSLV. ಓಕೆ, ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಈ ಒಂದು ವೆಹಿಕಲ್ ಡೆವಲಪ್ಡ್ ಬೈ ಇಸ್ರೋ. ಓಕೆ, ಇದು ಸ್ಯಾಟಲೈಟ್ ನ ಯಾವ ಕಕ್ಷೆಗೆ ಕಳಿಸುತ್ತೆ ಅಂತಂದ್ರೆ GTO, ಜಿಯೋ ಟ್ರಾನ್ಸ್ಫರ್ ಆರ್ಬಿಟ್. ಈ ಒಂದು ಆರ್ಬಿಟ್ಗೆ ಸ್ಯಾಟಲೈಟ್ಸ್ ನ ಕಳಿಸುತ್ತೆ ಇದು. ಓಕೆ, ಇದು PSLV ಗಿಂತ ಡಿಫರೆಂಟ್. PSLV ಅಲ್ಲಿ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ. ಇಲ್ಲಿ ಲೈಟರ್ ಏನು ಸ್ಯಾಟಲೈಟ್ಸ್ ನ ಕಳಿಸ್ತೀವಿ, ಇಲ್ಲಿ ಹೆವಿಯರ್ ಸ್ಯಾಟಲೈಟ್ಸ್ ನ ಕಳಿಸ್ತೀವಿ. ಓಕೆ, ಕ್ವಶನ್ ಏನಂತ ನೋಡೋಣ. ವಾಟ್ ಈಸ್ ದ ಯುನಿಕ್ ಫೀಚರ್ ಆಫ್ ದಿ ಥರ್ಡ್ ಸ್ಟೇಜ್ ಇನ್ ದಿ ಇಸ್ರೋಸ್ GSLV ವೆಹಿಕಲ್? ಓಕೆ, ಇಸ್ರೋದ ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ನಲ್ಲಿ ಮೂರನೇ ಹಂತದ ವಿಶಿಷ್ಟವೇನು ಅಂತ ಕೇಳಿದ್ದಾರೆ. ಆನ್ಸರ್ ವಿಲ್ ಬಿ ಕ್ರಯೋಜೆನಿಕ್ ಅಪ್ಪರ್ ಸ್ಟೇಜ್. GSLV 3 ಸ್ಟೇಜ್ ಬರ್ತಾವ ಅಂತ ಹೇಳಿದ್ದಾರೆ. 3 ಸ್ಟೇಜು. ಹಾಗಾದ್ರೆ ಫಸ್ಟ್ ಸ್ಟೇಜ್ ಯಾವುದು? ಇಲ್ಲಿ ಸಾಲಿಡ್ ಫ್ಯೂಯಲ್ ಇರುತ್ತೆ. ಸೆಕೆಂಡ್ ಸ್ಟೇಜ್ ಯಾವುದು? ಲಿಕ್ವಿಡ್ ಯೂಸ್ ಮಾಡ್ತಾರೆ. ಥರ್ಡ್ ಸ್ಟೇಜು ಇಲ್ಲಿ ಏನು ಯೂಸ್ ಮಾಡ್ತಾರೆ? ಕ್ರಯೋಜೆನಿಕ್ ಎಂಜಿನ್ ಇರುತ್ತೆ. ಇಲ್ಲಿ ಕ್ರಯೋಜೆನಿಕ್ ಎಂಜಿನ್ ಯೂಸ್ ಮಾಡ್ತಾರೆ. ಇದು ಮೊದಲು ರಷ್ಯಾದಿಂದ ಇಂಪೋರ್ಟ್ ಮಾಡ್ತಾ ಇದ್ರು.
ಇವಾಗ ನಾವು ಇಲ್ಲಿ ಇದನ್ನ ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿದೀವಿ, ಇಂಡಿಜಿನಿಯಸ್ಲಿ ಡೆವಲಪ್ಡ್. ಓಕೆ, ಇದು ನ್ಯೂಸ್ ಅಲ್ಲಿ ಯಾಕಿತ್ತು ಅಂತಂದ್ರೆ GSLV ಯೂಸ್ ಮಾಡಿಕೊಂಡು ನಿಸಾರ್ ಸ್ಯಾಟಲೈಟ್ ಲಾಂಚ್ ಮಾಡ್ತಿದ್ದಾರೆ. ಓಕೆ, ನಿಸಾರ್ ಸ್ಯಾಟಲೈಟ್ ಲಾಂಚ್ ಮಾಡ್ತಿದ್ದಾರೆ. ನಿಸಾರ್ ಅಂದ್ರೆ ನಾಸಾ ಇಸ್ರೋ ಕೂಡ್ಕೊಂಡು ಮಾಡ್ತಿರೋಂಥ ಸ್ಯಾಟಲೈಟು ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅಂತೇಳಿ. ಓಕೆ, ಇಲ್ಲಿ 2 ತರ ರೆಡಾರ್ನ ಯೂಸ್ ಮಾಡ್ತಿದ್ದಾರೆ. ಒಂದು L ಬ್ಯಾಂಡ್ ಮತ್ತೆ S ಬ್ಯಾಂಡ್. L ಡೆವಲಪ್ಡ್ ಬೈ ನಾಸಾ, S ಬ್ಯಾಂಡ್ ಡೆವಲಪ್ಡ್ ಬೈ ಇಸ್ರೋ. ಓಕೆ, ಇದನ್ನ ನಿಸಾರ್ ಸ್ಯಾಟಲೈಟ್ನ 747 ಕಿಲೋಮೀಟರ್ ಈ ಒಂದು ಕಕ್ಷೆಗೆ ಕಳಿಸ್ತಿದ್ದಾರೆ. ಇದಕ್ಕೆ ನಾವು ಸನ್ ಸಿಂಕ್ರೋನಸ್ ಕೂಡ ಅಂತೀವಿ. ಸನ್ ಸಿಂಕ್ರೋನಸ್, ಸನ್ಗೆ ಸಿಂಕ್ ಆಗಿರುತ್ತೆ. ಓಕೆ, ಇದು ಏನ್ ಮಾಡುತ್ತೆ ಅಂತಂದ್ರೆ 12 ಡೇಸ್ 12 ದಿವಸಗಳಲ್ಲಿ ಎಂಟೈರ್ ಗ್ಲೋಬ್ನ ಏನ್ ಮಾಡುತ್ತೆ, ಎಂಟೈರ್ ಗ್ಲೋಬ್ನ ಸ್ಕ್ಯಾನ್ ಮಾಡುತ್ತೆ ಇದು. ಓಕೆ, 12 ದಿವಸಗಳಲ್ಲಿ. ಇದು ಎಷ್ಟು ಇದ್ರದ್ದು ರೆಡಾರ್ ಸ್ಟ್ರಾಂಗ್ ಇದಾವೆ ಅಂತಂದ್ರೆ ಇಟ್ ಕ್ಯಾನ್ ಸಿ ಥ್ರೂ ಕ್ಲೌಡ್ಸ್ ಅಂಡ್ ಈವನ್ ಥ್ರೂ ಡಾರ್ಕ್ನೆಸ್. ಅಷ್ಟು ಪವರ್ಫುಲ್ ಇದ್ರದ್ದು ರೆಡಾರ್ಸ್ ಇದಾವೆ. ಡಾರ್ಕ್ನೆಸ್ ಏನು ಮೈನ್ಯೂಟ್ ಚೇಂಜಸ್ ಆಗಲಿ ಅರ್ತ್ ಮೇಲೆ, ಅರ್ತ್ ಅಬ್ಸರ್ವೇಷನ್ ಯಾವ ಲೆವೆಲ್ ಮಾಡುತ್ತೆ ಅಂತಂದ್ರೆ ಮೈನ್ಯೂಟ್ ಚೇಂಜಸ್, ಈವನ್ ಐಸ್ ಸೀಟ್ ರಿಟ್ರೀಟ್ ಆಗೋದು ಕೂಡ ಏನ್ ಮಾಡುತ್ತೆ, ಇದು ಅಬ್ಸರ್ವ್ ಮಾಡುತ್ತೆ. ಅರ್ತ್ ಕ್ವೇಕ್ಸು, ಸುನಾಮಿ, ಫ್ಲಡ್ಸು, ಇವುಗಳನ್ನೆಲ್ಲ, ಕ್ಲೈಮೇಟ್ ಚೇಂಜು, ಇವುಗಳನ್ನೆಲ್ಲ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಇದಕ್ಕೆ ಏನೇನು ಹೆಲ್ಪ್ ಮಾಡುತ್ತೆ. ಓಕೆ, ಯಾವುದು ನಿಸಾರ್ ಸ್ಯಾಟಲೈಟ್. ಇಲ್ಲಿ ನೆನ್ಪಿಡ್ಬೇಕಾದ್ರು ಏನೇನು ಅಂಶಗಳಿದಾವೆ ಅಂತಂದ್ರೆ GSLV ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಜಿಯೋಸಿಂಕ್ರನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಯಾವ ಒಂದು ಕಕ್ಷೆಗೆ ಸ್ಯಾಟಲೈಟ್ಸ್ ನ ಕಳಿಸುತ್ತೆ ಅಂತ ಕೇಳಿದರೆ ಜಿಯೋ ಟ್ರಾನ್ಸ್ಫರ್ ಆರ್ಬಿಟ್ ಇಲ್ಲಿಗೆ ಕಳಿಸುತ್ತೆ. ನೆಕ್ಸ್ಟ್ ಇದರಲ್ಲಿ 3 ಸ್ಟೇಜ್ ಇದಾವೆ. ಪ್ರತಿಯೊಂದು ಸ್ಟೇಜ್ ಇದು ಇಂಪಾರ್ಟೆಂಟ್, ಏನೇನು ಯೂಸ್ ಮಾಡುತ್ತೆ. ನೆಕ್ಸ್ಟ್ ನಿಸಾರ್ ಸ್ಯಾಟಲೈಟ್ ಈ ಒಂದು ವೆಹಿಕಲ್ ನ ಯೂಸ್ ಮಾಡ್ಕೊಂಡು ಲಾಂಚ್ ಮಾಡ್ತಿದ್ದಾರೆ. 747 ಕಿಲೋಮೀಟರ್ ಅಲ್ಲಿ ಇದು ಸ್ಯಾಟಲೈಟ್ ಈ ಕಕ್ಷೆಗೆ ಹೋಗಿ ಸೇರುತ್ತೆ. ನೆಕ್ಸ್ಟ್ ಇದಕ್ಕೆ ಸನ್ ಸಿಂಕ್ರೋನಸ್ ಕೂಡ ಅಂತಾರೆ. ಇದ್ರದ್ದು ಫೀಚರ್ಸ್ ನೋಡಿದ್ವಿ, ಇದ್ರ ಉಪಯೋಗಗಳು ನೋಡಿದ್ವಿ ನಾವು. ಓಕೆ, we discussed most important current affairs from today's news. Okay, I hope I explained very well. If you like our work, subscribe to our channel at Nama Kannada Jagattu. Thank you, one and all.